ಇನ್ನು ಡಿ.ಕೆ. ಶಿವಕುಮಾರ್ ಸಿಎಂ ಆದ ಬಳಿಕ ರಾಜ್ಯದಲ್ಲಿ ಹಲವಾರು ಬದಲಾವಣೆ ಮಾಡುವ ಸಲುವಾಗಿ ಒಂದಿಷ್ಟು ಯೋಜನೆಗಳನ್ನು ನಿರೂಪಣೆ ಮಾಡಿದರು. ಹಾಗೆ ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಕಚೇರಿಗೆ ಬಾರದಂತಹ ಸಿಬ್ಬಂದಿಗಳು ಸಿಎಂ ಡಿ.ಕೆ.ಶಿ ಆದೇಶ ಉಲ್ಲಂಘನೆ ಮಾಡಿದಂತಹ ಸರ್ಕಾರಿ ಸಿಬ್ಬಂದಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸುದ್ದಿಗಳು ಕೂಡ ಆಗಿದ್ವು. ಬೆಳಗ್ಗೆ 10 ಗಂಟೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಕಚೇರಿಗೆ ಬಂದಿಲ್ಲ. ನಿಯಮವನ್ನು ಉಲ್ಲಂಘನೆ ಮಾಡಿದ್ರ ಅಧಿಕಾರಿಗಳು. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಲೆಕ್ಕಶಾಖೆಯ ಕತೆ ಇದಾಗಿರುವಂಥದ್ದು. ಪದೇ ಪದೇ ಸರ್ಕಾರ ಹೇಳ್ತಾ ಇದ್ರು ಕೂಡ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ? ಬೆಳಗ್ಗೆ ಬೀಗ ತೆಗೆದೋಗೋದಕ್ಕೆ ಮಾತ್ರ ಸೀಮಿತವಾಗಿದೆ ಕಚೇರಿ ಅಂತ ಪ್ರಶ್ನೆ ಉಂಟಾಗ್ತಾ ಇರುವಂಥದ್ದು. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ? ಕಚೇರಿ ಖಾಲಿ ಆಗಿದ್ರು ಕೂಡ ಯಾವುದೇ ತರಹದ ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗಲಿ ಬಾರದೇ ಹೋದ ಕಾರಣ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಲೆಕ್ಕಶಾಖೆಯ ಕತೆ ಇದಾಗಿರುವಂಥದ್ದು. ಪದೇ ಪದೇ ಸರ್ಕಾರ ಈ ಬಗ್ಗೆ ಹೇಳ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾನೆ ಇದ್ದಾರೆ. ಹಾಗಿದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೂ ಕೂಡ ಬೆಲೆ ಇಲ್ವಾ ಎಂಬ ಪ್ರಶ್ನೆ ಉಂಟಾಗ್ತಾ ಇರುವಂಥದ್ದು. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಲೆಕ್ಕಶಾಖೆಯ ಕತೆ ಇದಾಗಿರುವಂಥದ್ದು. ಇನ್ನು ಬೇರೆಡೆ ಕಚೇರಿಗಳಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಆದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇರುವಂಥದ್ದು.